ಸೀತೆಯು ತಿರುಗಿ ಲಕ್ಷ್ಮಣನನ್ನು ನೋಡಿ ಇನ್ನಾವ ದಾರಿ ಎಂದು ಕೇಳಿದಳು. ಲಕ್ಷ್ಮಣನು ಅವಳ ಮುಖವನ್ನು ನೋಡಲಾರದೆ ಮೇಲೆ ನೋಡಿ ಕೈಮುಗಿದನು. ಸೀತೆಗೆ ದಾರಿ ಕೇಳಿದರೆ ಇವನು ಮೇಲೆ ನೋಡುವುದೇಕೆ ಎಂದು ಕಂಡು ದಾರಿ ತಪ್ಪಿ ಹೋಯಿತೆ ಲಕ್ಷ್ಮಣ ಎಂದು ಮತ್ತೊಮ್ಮೆ ಕೇಳಿದಳು. ಲಕ್ಷ್ಮಣನು ಮತ್ತೆ ತಲೆಯನ್ನು ತಗ್ಗಿಸಿ ಬಿಕ್ಕಳಿಸತೊಡಗಿದನು. ಸೀತೆಗೆ ಪರಮಾಶ್ಚರ್ಯವಾಯಿತು. ಏನಿದು, ಈತನು ಅಳುತ್ತಾನೆ ಎಂದುಕೊಂಡು ಅವನ ತೀರಾ ಸಮೀಪಕ್ಕೆ ನಡೆದು ಲಕ್ಷ್ಮಣ ಲಕ್ಷ್ಮಣ ಏನಾಯ್ತಪ್ಪ, ಯಾಕೆ ಅಳುತ್ತಿರುವೆ ಎಂದು ಕೇಳಿದಳು. ಅವನು ಮಾತನಾಡಲಾರದೇ ಇದ್ದನು. ಸೀತೆಗೆ ಮತ್ತೂ ವಿಸ್ಮಯವಾಯಿತು. ಅಪ್ಪ ಲಕ್ಷ್ಮಣ, ನೀನೇ ಹೀಗೆ ಅಳಲು ತೊಡಗಿದರೆ ನಾನೇನು ಮಾಡಬೇಕು ಹೇಳು, ಅಳುವುದಾದರೂ ಯಾಕೆ, ಏನಾಗಿದೆ? ಪರಿಹಾರ ಮಾಡಲು ನನಗೆ ಶಕ್ತಿ ಇರದಿದ್ದರೂ ನಿನ್ನ ದುಃಖದ ವಿಚಾರವನ್ನು ಕೇಳಿ ತಿಳಿದುಕೊಳ್ಳದಿದ್ದರೆ ಸರಿಯಾದೀತೆ. ಎಷ್ಟೆಂದರೂ ಕೇವಲ ಹೆಣ್ಣೆ ಆದರೂ ನಾನು ನಿನ್ನ ಅಣ್ಣನ ಪತ್ನಿಯಲ್ಲವೇ, ಹೇಳು ಯಾಕೆ ದುಃಖಿಸುತ್ತೀಯೇ ಎಂದು ಮತ್ತೂ ಕೇಳಿದಳು. ಹಾಗೆ ಕೇಳುತ್ತಲೇ ಆಕೆಗೂ ಕಣ್ಣು ಹನಿ ತುಂಬಿತು. ಸ್ವರವು ಗದ್ಗದಿತವಾಗಲು ತೊಡಗಿತು. ಆದರೂ ಉಗುಳನ್ನು ನುಂಗಿ ಸಾವರಿಸಿಕೊಂಡಳು. ಲಕ್ಷ್ಮಣನು ನಿರುಪಾಯನಾಗಿ ಬಗ್ಗಿ ಆಕೆಗೊಮ್ಮೆ ನಮಸ್ಕರಿಸಿದನು. ಸೀತೆಯು ಆಯಾಸವಾದುದರಿಂದ ಅಲ್ಲೇ ನೆಲದಲ್ಲಿ ಕೈಯೂರಿ ಕುಳಿತುಕೊಂಡಳು. ಲಕ್ಷ್ಮಣನು ಎದ್ದು ನಿಂತು ಕೈಜೋಡಿಸಿಕೊಂಡು ಇನ್ನು ಹೇಳಿಯೇ ಬಿಡುವುದು ಎಂದು ನಿರ್ಧರಿಸಿದನು. ಆದರೆ ನಾಲಿಗೆಯು ಒಣಗಿ ಹೋಗಿ ಮಾತೇ ಹೊರಡಲಿಲ್ಲ. ಮತ್ತೊಮ್ಮೆ ತುಟಿಯನ್ನೆಲ್ಲ ನಾಲಿಗೆಯಿಂದ ಸವರಿಕೊಂಡನು. ನಾಲಿಗೆಯು ಬಿದ್ದು ಹೋದಷ್ಟು ವೇದನೆಯಾಯಿತು. ಸೀತೆಯು ಮತ್ತೆ ಲಕ್ಷ್ಮಣನನ್ನೇ ನೋಡತೊಡಗಿದಳು. ತುಸು ತಡೆದು ಧೈರ್ಯವನ್ನು ತಂದುಕೊಂಡು ಲಕ್ಷ್ಮಣನು, ತಾಯೇ, ನಾನು ಪರಮ ಪಾಪಿಯು. ಅಣ್ಣನಾದ ಶ್ರೀರಾಮನ ಆಜ್ಞೆಗೆ ಕೊಟ್ಟು ಬಿದ್ದು ಮಾಡಬಾರದ ಕೆಲಸವನ್ನು ಮಾಡಲೆಂದೇ ನಿನ್ನನ್ನಿಲ್ಲಿಗೆ ಕರೆದು ತಂದೆ. ಅಮ್ಮ ಅಮ್ಮ ಎಂದು ಮಕ್ಕಳ ಹಾಗೆಯೇ ಹೊತ್ತು ಬಿಟ್ಟನು. ಜಾನಕಿಗೆ ಯಾವುದೋ ಗಂಡಾಂತರವು ಕಾದಿದೆ ಎಂದು ಮನವರಿಕೆಯಾದರೂ ಪೂರ್ಣವಾಗಿ ಅರ್ಥವಾಗಲಿಲ್ಲ. ಆಕೆಯ ತನ್ನರಸನನ್ನೇ ಧ್ಯಾನಿಸುತ್ತಾ ಮತ್ತು ಲಕ್ಷ್ಮಣನನ್ನು ನೋಡತೊಡಗಿದಳು. ಆ ನೋಟವೇ ಲಕ್ಷ್ಮಣನಿಗೆ ತನ್ನ ಎದೆಯನ್ನಿರಿದಂತಾಯಿತು. ಅವನು ಶ್ರೀರಾಮನನ್ನೇ ಧ್ಯಾನಿಸತೊಡಗಿದನು. ಮತ್ತೊಮ್ಮೆ ಸೀತೆಯು ಹೇಳು ಹೇಳು ಎಂದು ನಿರ್ಬಂಧಪಡಿಸಿದ ಮೇಲೆ ತನ್ನಣ್ಣನು ಹೇಳಿದುದನ್ನು ಅಷ್ಟು ತಡೆದು ಹೇಳಿಬಿಟ್ಟನು. ಲಕ್ಷ್ಮಣನ ಮಾತು ಪೂರೈಸುವುದರೊಳಗಾಗಿ ಸೀತೆಯು ರಾಮ ರಾಮ ಎಂದು ಉದ್ಗರಿಸಿ ಅಲ್ಲೇ ಮೂರ್ಛೆ ಹೋಗಿ ಬಿದ್ದು ಬಿಟ್ಟಳು. ಲಕ್ಷ್ಮಣನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಅತ್ತಿತ್ತ ನೋಡಿದನು. ತನಗೂ ಬವಳಿ ಬರುವಂತಾಯಿತು. ಆದರೂ ಸಾವರಿಸಿಕೊಂಡು ಅಲ್ಲೇ ಬಳಿಯಲಿದ್ದ ತಳಿರಿಡಿದ ಪೊದೆಯ ಸೊಪ್ಪಿನ ಕಣೆಗಳನ್ನು ತರಿದು ಒಟ್ಟಾಗಿ ಹಿಡಿದು ಅದರಿಂದ ಸೀತಾದೇವಿಯ ಮೈಮುಖಗಳಿಗೆ ಗಾಳಿ ಬೀಸಿದನು. ತಾನೇಕೆ ಇವಳನ್ನು ಉಪಚರಿಸಿ ಪ್ರಜ್ಞೆ ಬರಿಸುವುದು, ಹೀಗೆಯೇ ಕೊನೆಯು ಉಸಿರೆಂದೆಳೆದರೂ ಉತ್ತಮವೇ ಎಂದು ಒಮ್ಮೆ ಅವನಿಗೆ ಕಂಡಿತು. ಆದರೆ ಅಭ್ಯಾಸ ಬಲದಿಂದ ಕೈಯನ್ನು ಹಿಂದೆಗೆಯದೆ ಬೀಸುತ್ತಲೇ ಇದ್ದನು. ಮರುಕ್ಷಣದಲ್ಲಿಯೇ ಆಕೆಯ ಧರಿಸಿದ್ದ ಗರ್ಭದ ನೆನಪಾಗಿ ಅದಕ್ಕೋಸ್ಕರವಾಗಿ ಆದರೂ ಇವಳನ್ನು ಚೇತರಿಸುವಂತೆ ಮಾಡುವುದು ಅಗತ್ಯವೆಂದು ಕಂಡಿತು. ಓಡಿ ಹೋಗಿ ಎಲೆಯ ದೊನ್ನೆಯನ್ನು ಮಾಡಿ ನೀರು ತಂದು ಅವಳ ಮುಖದ ಮೇಲೆ ಸಿಂಪಡಿಸಿದನು. ಗಾಳಿ ಬೀಸಿದನು. ರಾಮ 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 ಎಂದು ವಿಲಪಿಸಿದನು. ಸ್ವಲ್ಪ ಹೊತ್ತಿನ ಮೇಲೆ ಜಾನಕಿಯು ಮೆಲ್ಲನೆ ಕಣ್ತೆರೆದಳು. ಆಕೆಗೆ ಎಲ್ಲವೂ ಕತ್ತಲೆಯಲ್ಲಿ ಅದ್ದಿ ಹೋದಂತೆ ಕಂಡಿತು. ಪುನಃ ಕಣ್ಣುಗಳನ್ನು ಮುಚ್ಚಿಬಿಟ್ಟಳು. ಆದರೆ ಮತ್ತೆ ಹಾಗೆ ಕಣ್ಣುಗಳನ್ನು ಮುಚ್ಚಿಯೇ ಇರಲಾಗಲಿಲ್ಲ. ಲಕ್ಷ್ಮಣನು ಹೇಳಿದ ಒಂದೊಂದೇ ಮಾತುಗಳು ಶೂಲದಂತೆ ಬಂದು ಹೃದಯವನ್ನು ಇರಿಯತೊಡಗಿದವು. ಶ್ರೀರಾಮನು ತನ್ನನ್ನು ತ್ಯಜಿಸಿ ಬಿಟ್ಟಿರುವನು ಎಂಬುದನ್ನು ಕೇಳಿ ಆ ನೋವನ್ನು ತಡೆಯಲಾಗಲಿಲ್ಲ. ತಡೆದುಕೊಳ್ಳದೆ ಮಾಡುವುದೇನು? ಒಮ್ಮೆಲೆ ಮೂರ್ಛೆ ಬಂದಾಗ ಜೀವವು ಹೊರಟು ಹೋಗಿದ್ದರೆ ಎಂದು ಆಕೆಗೂ ಕಂಡಿತು. ಆದರೆ ಹಾಗೆ ಹೋಗಿರಲಿಲ್ಲ. ಹೀಗೆ ಅನುಭವಿಸುವುದಕ್ಕೆ ಬೇಕಾಗಿಯೇ ಜೀವ ಉಳಿದಿದೆ ಎಂದು ಎಣಿಸಿಕೊಂಡಳು. ಯಾವುದನ್ನೆಣಿಸಿಕೊಂಡರೂ ಕೈ ಹಿಡಿದ ಗಂಡನು ತೊರೆದು ಬಿಟ್ಟನು.
ಎಂದಾದಾಗ ಮುಂದೆಲ್ಲವೂ ಶೂನ್ಯವೇ ಆಗಿ ಆ ವೇದನೆಯೊಂದೇ ಅಲ್ಲದೆ ಮತ್ತೇನು ಉಳಿದೀತು. ಸೀತೆಯು ಮತ್ತೆ ಕಣ್ತೆರೆದಳು. ಲಕ್ಷ್ಮಣನನ್ನು ನೋಡಿದಳು. ನೋಡುತ್ತಿದ್ದಂತೆಯೇ ಕಣ್ಣೀರ ಕೋಡಿ ವರಿದು ಗೋಳೋ ಎಂದು ಅತ್ತು ಬಿಟ್ಟಳು. ಅವನು ಮುಖವನ್ನು ಕೆಳಕ್ಕೆ ತಿರುಗಿಸಿಕೊಂಡು ಅತ್ತನಲ್ಲದೆ ಮತ್ತೇನನ್ನೂ ಮಾಡಲಾಗಲಿಲ್ಲ. ಸೀತೆಯು, ಲಕ್ಷ್ಮಣ, ನಿಜವಾಗಿಯೂ ನನ್ನನ್ನು ನಿನ್ನ ಅಣ್ಣನವರು ತೊರೆದರೆ, ಕೈ ಬಿಡಿದ ಮಡದಿಯನ್ನು ಕೊನೆಗೂ ಕೈ ಬಿಟ್ಟರೆ, ಆಹಾ ಲಕ್ಷ್ಮಣ, ಹಂದರದಲ್ಲಿದ್ದು ಬಂಧು ಬಾಂಧವರ ಮಧ್ಯೆ ನಾನವರ ಸೆರಗನ್ನು ಹಿಡಿದು ಅವರ ಧರ್ಮಪತ್ನಿಯಾಗಿದ್ದೇನೋ, ಅದನ್ನೇ ನನ್ನ ಸತಿತ್ವದ ಆಲಂಬನವನ್ನೇ ನನ್ನವರು ಅವರ ಕೈಯಿಂದಲೇ ಹರಿದೊಗೆದು ಬಿಸಿಟು ಬಿಟ್ಟರೆ, ಅಯ್ಯೋ, ಯಾವ ನನ್ನ ಅಪರಾಧಕ್ಕಾಗಿ ಘೋರ ಶಿಕ್ಷೆ ಇದು. ಅಬಲೆಯಾದ ನಾನಂತೂ ಇದನ್ನು ಸಹಿಸಬಲ್ಲೆನು. ಅಪ್ಪ, ಎಲ್ಲಾದರೂ ಆಕೆಯ ತಲೆ ಕಡಿದೆ ಬಾ ಎಂದು ನಿನಗೆ ಆಜ್ಞೆ ಮಾಡಿರಲಿಲ್ಲವಷ್ಟೇ. ನೀನೇ ನನ್ನ ಮೇಲಿನ ಕನಿಕರದಿಂದ ನನ್ನನ್ನು ಕೊಲ್ಲಲಾರದೆ ಹೀಗೆ ಎಂದು ಹೇಳಿದ್ದಲ್ಲವಷ್ಟೇ. ನಿಜವಾಗಿ ಹೇಳು, ನನ್ನನ್ನು ಖಂಡಿತವಾಗಿಯೂ ಅವರು ತ್ಯಜಿಸಿ ಬಿಟ್ಟದ್ದು ಹೌದೇ? ಹೌದೆಂದಾದರೆ ಮುಂದೆ ಗತಿಯೇನು? ಅಯ್ಯೋ 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 ಪಾಪಿ ಜೀವವೇ, ಕೈ ಹಿಡಿದ ಗಂಡ ಕೈ ಬಿಟ್ಟರು ನೀನು ಬಿಡಲಾರೆಯ? ಶ್ರೀರಾಮನ ಪಾದ ಸೇವೆ ಮಾಡಿ ಜೀವನ್ಮುಕ್ತಳಾಗಬೇಕೆಂದು ಬಗೆದಿದ್ದೆನು. ಆ ಭಾಗ್ಯ ನನಗಿಲ್ಲ. ಓ ಜೀವವೇ, ನೀನಾದರೂ ತೊಲಗಿ ಹೋಗಿ ಕಷ್ಟದಿಂದ ನನ್ನನ್ನು ಮುಕ್ತಗೊಳಿಸಲಾರೆಯ? ಅಷ್ಟಾದರೂ ಮಾಡು. ತಂದೆ ತಾಯಿಗಳ ಮುಖ ನಾನು ನೋಡಲಿಲ್ಲ, ಹೆಸರು ಕೇಳಲಿಲ್ಲ. ಆದರೂ ಒಬ್ಬ ಜನಕನು ಅದೆಲ್ಲವನ್ನು ಪೂರೈಸಿಕೊಟ್ಟನು. ದುಷ್ಟ ರಾವಣನಿಂದ ಅಪಹೃತಳಾದೆನು. ಕೈ ಹಿಡಿದ ಪತಿದೇವರು ಬಿಡಿಸಿ ತಂದರು. ಎತ್ತಿ ಆಡಿಸಿ ವಾತ್ಸಲ್ಯವಿಟ್ಟು ಬೆಳೆಸಿದ್ದ ಜನಕರು ಸಕಾಲದಲ್ಲಿ ಮದುವೆ ಮಾಡಿ ದಕ್ಷನಾದ ಗಂಡನಿಗೆ ಒಪ್ಪಿಸಿಕೊಟ್ಟಿದ್ದನು. ಕೈ ಹಿಡಿದ ಸ್ವಾಮಿಯು ಬಹು ಪ್ರೀತಿಯಿಂದ ಆಭಿಷ್ಟಗಳನ್ನೆಲ್ಲ ಪೂರೈಸಿಕೊಟ್ಟಿದ್ದನು. ನನ್ನ ಜೀವನವು ಪೂರ್ಣ ಸಾರ್ಥಕವಾಯಿತೆಂದು ತಿಳಿದಿದ್ದೆನು. ಅಷ್ಟರಲ್ಲಿ ಈ ಶಿಕ್ಷೆ ಬಂತು. ಇದರಿಂದ ನಾನು ಪಾರಾಗಬಲ್ಲದೆ ಹೇಗೆ? ಗಂಡ ಬಿಟ್ಟ ಹೆಣ್ಣು ಎಲ್ಲಿ, ಹೇಗೆ? ಅಲ್ಲ, ಯಾಕೆ ಜೀವಿಸಬೇಕು? ಯಾವ ಸೌಭಾಗ್ಯವನ್ನುಣ್ಣಲು ಬದುಕಿರುವುದು? ಅಯ್ಯೋ ವಿಧಿಯೇ, ಪ್ರಾಣವನ್ನಾದರೂ ತೆಗೆದುಕೊಳ್ಳೋಣವೆಂದರೆ ನಾನೆಂತಹ ಭಾಗ್ಯಹೀನೆಯು. ಬರುವಾಗಲೇ ಅತ್ತೆಯವರು ಮತ್ತೆರಡು ಜೀವಗಳ ಹೊಣೆಯು ಎಂದು ನುಡಿದಿದ್ದಾರೆ. ಇನ್ನು ಅವರಾರನ್ನು ನಾನು ಕಾಡುವಂತಿಲ್ಲ. ಆ ಭಾಗ್ಯವಿಲ್ಲ. ಅಯ್ಯೋ, ಪತಿದೇವನಿಗೆ ವಂದಿಸಿ ಬರಬೇಕೆಂದು ಬಗೆದಿದ್ದೆನು, ಅದೂ ನನಗೆ ಪ್ರಾಪ್ತಿಸಲಿಲ್ಲ ಎಂದು ನಿಟ್ಟುಸಿರನ್ನು ಸೂಸಿ ತಾನೇ ಕಣ್ಣುಗಳನ್ನು ಒರೆಸಿಕೊಂಡು, ಅಪ್ಪ ಲಕ್ಷ್ಮಣ, ಆಯಿತು, ನನಗಾಗಬೇಕಾದುದೆಲ್ಲವೂ ಆಯಿತು. ನೀನು ನಿನ್ನ ಕರ್ತವ್ಯವನ್ನು ಪೂರೈಸಿದೆ. ನೀನು ನಿನ್ನ ಅಣ್ಣನವರನ್ನು ಕಾಣಬೇಡುವೆ. ಹೋಗಪ್ಪ, ಹೋಗು. ಅವರ ಸೇವೆ ಮಾಡುವ ಭಾಗ್ಯವು ಇನ್ನೂ ನನಗಿಲ್ಲ. ನೀನಾದರೂ ಬಳಿಯಲಿದ್ದು ಅವರಿಗೆ ದುಃಖವಾಗದಂತೆ ನೋಡಿಕೋ. ಕೊನೆಯ ಬಾರಿ ನಾನು ಅವರನ್ನು ನೋಡಲಾಗಲಿಲ್ಲ. ಆದರೂ ನನ್ನ ಪ್ರಣಾಮಗಳನ್ನು ಅವರಿಗೆ ಹೇಳು. ನನ್ನನ್ನು ಪೂರ್ಣವಾಗಿ ಮರೆತು ಬಿಡಲಿ. ಅತ್ತೆಯರಿಗೂ ತಂಗಿಯರಿಗೂ ಹೇಳು, ಅವರಾರೂ ನನಗಾಗಿ ದುಃಖಿಸದಿರಲಿ. ಹನುಮಂತನು ಮಾತ್ರ ಎಲ್ಲಿರುವನೋ? ಯಾವುದೋ ಋಣಾನುಬಂಧದಿಂದ ನಮ್ಮನ್ನೇ ಹೊಂದಿ ಬಂದನು. ಅವನಿಗೂ ಹೇಳು, ಚಿಂತೆ ಮಾಡದಿರಲಿ, ನೀನು ದುಃಖಿಸಬೇಡ. ಇನ್ನು ಹೋಗು, ಸುಖವಾಗಿ ಸಾಕೇತವನ್ನು ಸೇರು. ನನ್ನ ಕುರಿತು ಯಾರೂ ಏನೂ ಎಣಿಸಬೇಕಾಗಿಲ್ಲ ಎಂದು ನುಡಿದು ಅಲ್ಲೇ ಬಿದ್ದುಕೊಂಡಳು. ಲಕ್ಷ್ಮಣನು ಎಲ್ಲವನ್ನು ಕೇಳಿ ಮುಂದೆ ಏನನ್ನೂ ಮಾಡಲಾರದೆ, ಮರು ಮಾತನ್ನೂ ಆಡಲಾರದೆ, ದೇವಿ ನೀನು ಸುಖವಾಗಿರು
ಎಂದು ಪ್ರಾರ್ಥಿಸಿ ಅವಳಿಗೆ ಪ್ರದಕ್ಷಿಣೆ ಬಂದು ಬಗ್ಗಿ ವಂದಿಸಿ ಹಾಗೆಯೇ ಹಿಂದೆ ಹಿಂದೆ ಸರಿದು ಹೋಗಲಾರದ ಮನಸ್ಸಿನಿಂದ ನಿಧಾನವಾಗಿ ಅವಳನ್ನೇ ನೋಡುತ್ತಾ ನೋಡುತ್ತಾ ಕೊನೆಯ ಬಾರಿ ಅಲ್ಲಿಂದಲೇ ಕೈ ಮುಗಿದು ನಿಟ್ಟುಸಿರನ್ನು ಸೂಸಿ ತನ್ನ ಹಣೆಯನ್ನು ಬಡಿದುಕೊಂಡು ಹಟ್ಟಿಯ ಹಸುವನ್ನು ಕಟುಕನಿಗೆ ಕರೆದಿತ್ತು ಮರುಗುವ ದರಿದ್ರನಂತೆ ಕೊರಗುತ್ತಲೇ ನಡೆದು ಬಿಟ್ಟನು. ವಿ ಎನ್ ಭಾಗವತ್ ಮನಬಳ್ಳಿ.